ಸಿದ್ದರಾಮಯ್ಯ ಡಿಕೆಶಿ ನಡುವೆ ಫೈಟಿಂಗ್ ಶುರುವಾಗಿದೆ. ಇದು ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಹೇಳಿಕೆ. ಸಿದ್ದರಾಮಯ್ಯ ಹಾಗೂ ಬದಲಾವಣೆ ಅನ್ನೋದು ಮನವರಿಕೆ ಆಗಿದೆ. ಹೈಕಮಾಂಡ್ ಮಟ್ಟದಲ್ಲಿ 2.5 ವರ್ಷ ಅಧಿಕಾರ ಹಂಚಿಕೆ ಆಗಿದೆ. ಅದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಪದೇ ಪದೇ ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರೇ ನಿಮಗೆ ಧೈರ್ಯ ಇದ್ರೆ ಹೇಳಿ ಅಂತ ಸವಾಲ್ ಹಾಕಿದ್ದಾರೆ ಶೆಟ್ಟರ್. ಏನ್ ಹೇಳಿದ್ರು ಬನ್ನಿ ನೋಡೋಣ. ಡಿಕೆ ಶಿವಕುಮಾರ್ ಏನೋ ಇಂಟರ್ವ್ಯೂದಲ್ಲಿ ಹೇಳಿಕೆ ನಾನು ಸ್ವತಃ ಅದನ್ನು ಕೇಳಿದ್ದೇನೆ. ಈಗಾಗಲೇ ಫೈಟಿಂಗ್ ನಡೀತಾ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಈಗ 2.5 ವರ್ಷ ನವೆಂಬರ್ದಲ್ಲಿ 2.5 ವರ್ಷ ಆಗ್ತದೆ. ಅವರೊಳಗೆ ಅಂಡರ್ಸ್ಟ್ಯಾಂಡ್ ಆಗೇ ಆಗಿಬಿಟ್ಟಿದೆ. 2.5 ವರ್ಷದಲ್ಲಿ ಬದಲಾವಣೆ ಅನ್ನುವಂಥದ್ದು ಅಂಡರ್ಸ್ಟ್ಯಾಂಡ್ ಆಗಿದೆ. ಆ ಹಿನ್ನೆಲೆಯಲ್ಲಿ ನಿಜವಾಗಿ ಅದು ಯಾವುದೂ ಅಂಡರ್ಸ್ಟ್ಯಾಂಡ್ ಆಗದೇ ಇದ್ದಿದ್ರೆ ನಿನ್ನ ಇಂಟರ್ವ್ಯೂ ಆಗಲಿ ಇತ್ತೀಚಿನ ಸ್ಟೇಟ್ಮೆಂಟ್ಗಳಲ್ಲಿ ಒಂದು ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಹೇಳಬೇಕು, 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅದು ಗಟ್ಟಿಯಾಗಿ ಹೇಳಲ್ಲ, ಅದು ಹೇಳಕ್ತಾ ಇರಲಿಲ್ಲ. ಇಲ್ಲ ಹೈಕಮಾಂಡ್ ಬಿಟ್ಟಿದ್ರಿ, ಹೈಕಮಾಂಡ್ ನನಗೊಂದು ಜವಾಬ್ದಾರಿ ಕೊಟ್ಟಾರ, ಅವ್ರಿಗೊಂದು ಜವಾಬ್ದಾರಿ ಕೊಟ್ಟಾರ, ಅದ್ರ ಪ್ರಕಾರ ಹೊಂಟದೆ. ಆಮೇಲೆ ಏನಾದರೂ ಹೈಕಮಾಂಡ್ ನಿರ್ಧಾರ ಮಾಡ್ತದೆ, ಅದ್ರ ಪ್ರಕಾರ ನಾವು ನಡ್ಕೊತೀವಿ, ಅದಕ್ಕೆ ಬದ್ರಿದ್ದೀವಿ ಅನ್ನುವಂಥ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಕೊಡ್ತಾರೆ. ನಿಮ್ಗೆ ಧೈರ್ಯ ಇದ್ದರೆ, ನಿಮ್ಮಲ್ಲಿ ಯಾರೂ ಅಂಡರ್ಸ್ಟ್ಯಾಂಡ್ ಆಗೇ ಇಲ್ಲ ಅಂತಂದರೆ ನಾನು ಡಿ ಕೆ ಶಿವಕುಮಾರ್ಗೆ ಚಾಲೆಂಜ್ ಮಾಡ್ತೀನಿ. ನೀವು ಡಿಕ್ಲೇರ್ ಮಾಡಿರಿ, ಸಿದ್ದರಾಮಯ್ಯನವರು 5 ವರ್ಷ ಈಗ ಅವ್ರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಒಬ್ಬರು ಮುಖ್ಯಮಂತ್ರಿ ಆದ್ರೆ 5 ವರ್ಷ ಇರಬೇಕು. ನಿಮ್ಮಲ್ಲಿ ಯಾವುದೇ ರೀತಿಯಂಥ ಅಂಡರ್ಸ್ಟ್ಯಾಂಡಿಂಗ್ ಆಗದೇ ಇದ್ರೆ, ಹೈಕಮಾಂಡ್ ಯಾವುದೇ ರೀತಿ ಅಂಡರ್ಸ್ಟ್ಯಾಂಡ್ ಮಾಡಿರಲಿಲ್ಲ ಅಂದರೆ ನೀವು ಹೇಳಿಬಿಡ್ಬೇಕು ಓಪನ್ ಸ್ಟೇಟ್ಮೆಂಟ್, ಎಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಡಿಯಲ್ಲಿ ನಾವು 5 ವರ್ಷ ಕೆಲಸ ಮಾಡ್ತೀವಿ, ಯಾವುದೇ ಬದಲಾವಣೆ ಇಲ್ಲ ಅದು ಸ್ಪಷ್ಟವಾಗಿ ಹೇಳ್ಬೇಕಾಯ್ತಲ್ಲ. ಹೇಳಲಿಕ್ಕೆ ತಯಾರಿಲ್ಲ, ಅದು ಹೈಕಮಾಂಡ್ ಬಿಟ್ಟಂತದ್ರಿ. ಆಮೇಲೆ ಶಾಸಕರ ಸಂಖ್ಯೆ ಯಾರಿಗೆ ಬೆಂಬಲ ಐತಿ, ಯಾರಿಗೆ ಎಷ್ಟೈತಿ, ಕಡಿಮೆ ಐತೋ ಗೊತ್ತಿಲ್ಲ, ಯಾರ್ದು ಇದ್ರ ಮೇಲೆ ಡಿಪೆಂಡೇ ಇಲ್ಲ. ಹೈಕಮಾಂಡ್ ಅಂದ್ರೆ ಹೈಕಮಾಂಡ್. ನಮ್ಮ ಕಾಂಗ್ರೆಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರ ಅಭಿಪ್ರಾಯ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳಿದ್ದು, ಅಂದ್ರೆ ಈ ಮೂಲಕ ಶಾಸಕರ ಬೆಂಬಲ ತಮಗಿದೆ, ಹಾಗಾಗಿ 5 ವರ್ಷ ನಾನೇ ಸಿಎಂ ಅನ್ನುವಂತಹ ರೀತಿಯಲ್ಲಿ ಹೇಳಿದ್ರ. ಇನ್ನೊಂದ್ ಕಡೆ ಜಗದೀಶ್ ಶೆಟ್ಟರ್ ಅವರು, ಈ ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಿರ್ಧಾರ ಅಂತ ಹೇಳ್ತಿದ್ದಾರೆ. ಬಿಟ್ರೆ ಸಿಎಂ ಅಂದ್ರೆ 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರೇ ಇರ್ತಾರೆ ಅಂತ ಹೇಳ್ತಾ ಇಲ್ಲ ಅನ್ನುವಂತ ವಿಚಾರ. ಈಗ ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಪ್ರಸನ್ನ? ಮಧುನಾಗರಾಜ್, ನವೆಂಬರ್ನಲ್ಲಿ ಒಂದು ಕ್ರಾಂತಿ ಶುರುವಾಗುತ್ತೆ ಅಂದ ತಕ್ಷಣವೇ ಕಾಂಗ್ರೆಸ್ನಲ್ಲಿ ಸಹಜವಾಗಿಯೇ ಗೊಂದಲಗಳು ತಾರಕಕ್ಕೆ ಏರ್ತಾ ಇದ್ದಾವೆ. ಒಂದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇರುವಂತಹ ವಿಶ್ವಾಸ, ಹೈಕಮಾಂಡ್ ತಕ್ಷಣಕ್ಕೆ ತನ್ನ ಬದಲಾವಣೆ ಮಾಡುವಂತಹ ವಿಚಾರಕ್ಕೆ ಕೈ ಹಾಕೋದಿಲ್ಲ. ಯಾಕೆಂದ್ರೆ ಹೆಚ್ಚಿನ ಸಂಖ್ಯೆಯ ಶಾಸಕರ ಬೆಂಬಲ ಸಿದ್ದರಾಮಯ್ಯನವರಿಗೆ ಇರೋದ್ರಿಂದಾಗಿ ಅವರು ಅದೇ ವಿಶ್ವಾಸದಲ್ಲಿದ್ದಾರೆ. ನಾಳೆ ನವೆಂಬರ್ ಕ್ರಾಂತಿ ಆಯಿತು, ಸಚಿವ ಸಂಪುಟ ಪುನರ್ರಚನೆ ಆಯಿತು, ಇದು ಸಹಜವಾದಂತಹ ಪ್ರಕ್ರಿಯೆಗಳು. ಅದರ ಹೊರತುಪಡಿಸಿಯೂ ಕೂಡ ನಾಯಕತ್ವ ಬದಲಾವಣೆ ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆ ಅಂತ ಬಂದಾಗ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಶಾಸಕರ ಅಭಿಪ್ರಾಯವನ್ನ ಪಡೆಯುತ್ತೆ. ಅಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಶಾಸಕರು ತನ್ನ ಬೆನ್ನಿಗೆ ನಿಲ್ಲಬಹುದು ಅನ್ನುವಂತ ವಿಶ್ವಾಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ಯಾರೆಲ್ಲ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣು ನೆಟ್ಟಿದ್ದಾರೆ ಅಂತವರಿಗೂ ಕೂಡ ಸಿದ್ದರಾಮಯ್ಯನವರು ಪದೇ ಪದೇ ಮನವರಿಕೆ ಮಾಡಿಕೊಡ್ತಾ ಇರುವಂತದ್ದು, ನಾನೇ ಮುಂದಿನ ಕೆಲ ದಿನಗಳಲ್ಲೂ ಕೂಡ ಅಥವಾ ಇನ್ನೂ 2.5 ವರ್ಷವೂ ಕೂಡ ನಾನೇ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇರ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ನಡೆಸ್ತಾ ಇದ್ದಾರೆ. ಇನ್ನು ದಲಿತ ನಾಯಕರು ಕೂಡ ತಮ್ಮದೇ ಆದಂತಹ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ಅಕಸ್ಮಾತ್ ನಾಯಕತ್ವ ಬದಲಾವಣೆ ಅನ್ನುವಂತ ವಿಷಯ ಬಂದಿದ್ದೇ ಆದ್ರೆ ಆಗ ಡಿ ಕೆ ಶಿವಕುಮಾರ್ ಅವರನ್ನ ಹೊರತುಪಡಿಸಿ ಯಾರು ಕಾಂಪಿಟೆಂಟ್ ಅನ್ನುವಂತದ್ರ ಬಗ್ಗೆಯೂ ಕೂಡ ದೊಡ್ಡ ಮಟ್ಟಿಗಿನ ಚರ್ಚೆ ನಡೀತಿದೆ. ಕೇವಲ ಸಚಿವ ಸಂಪುಟ ಪುನರ್ರಚನೆಗೆ ಮಾತ್ರ ಈ ಬೆಳವಣಿಗೆಗಳು ಸೀಮಿತವಾದ್ರೆ ಕಾಂಗ್ರೆಸ್ನ ಗೊಂದಲ ಸ್ವಲ್ಪ ಮಟ್ಟಿಗೆ ತಿಳಿಯಾಗಬಹುದು. ಅಂದ್ರೆ ಜನವರಿ ಫೆಬ್ರವರಿಯ ಹೊತ್ತಿಗೆ ಗೊಂದಲ ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ. ಸಚಿವ ಸಂಪುಟ ಪುನರ್ರಚನೆಯನ್ನ ಬಿಟ್ಟು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಹೈಕಮಾಂಡ್ ಕೈ ಹಾಕಿದ್ದೆ ಆದ್ರೆ ಆಗ ಗೊಂದಲಗಳು ತಾರಕಕ್ಕೆ ಇರುತ್ತೆ. ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿದಂತಹ ಈ ಒಂದು ಸರ್ಕಾರವನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಾದ್ರೆ ಆವಾಗ ಸ್ಪರ್ಧಿಗಳ ಸಂಖ್ಯೆಯೂ ಕೂಡ ಜಾಸ್ತಿ ಇರುತ್ತೆ. ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ ಸ್ಪರ್ಧೆಗೆ ಇಳಿಯೋದಿಲ್ಲ, ಅದರ ಜೊತೆಗೆ ಉಳಿದಂತ ನಾಯಕರು ಕೂಡ ತಮ್ಮ ತಮ್ಮ ಸಾಮರ್ಥ್ಯವನ್ನು ಓರೆಗೆ ಹಚ್ಚೋದಕ್ಕೆ ಹೊರಡುತ್ತಾರೆ. ಹೀಗಾಗಿ ಆಯಾಯ ನಾಯಕರು ತಮ್ಮ ತಮ್ಮ ಲೆವೆಲ್ನಲ್ಲಿ ಏನೆಲ್ಲ ತಂತ್ರಗಾರಿಕೆಯನ್ನ ಹೆಣಿಬೇಕೋ ಆ ಒಂದು ತಂತ್ರಗಾರಿಕೆಯನ್ನ ಹೆಣೆಯೋದ್ರಲ್ಲಿ ತಲ್ಲೀನರಾಗಿದ್ದಾರೆ. ಇದರ ಮಧ್ಯೆ ಇವತ್ತು ನಡೆಯುವಂತಹ ಡಿನ್ನರ್ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮಧುನಾಗರಾಜ್. ಓಕೆ ಪ್ರಸನ್ನ, ಹಾಗೆ ಸಂಪರ್ಕದಲ್ಲಿರಿ.